ಆತ್ಮೀಯ ತ್ಯಾಜ್ 16 ನ್ಯೂಸ್ ಅಥವಾ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಜಾತ್ಯತೀತ ಜನತಾದಳ ಅಂದರೆ ನಮ್ಮ ಗೌಡರ ಪಾರ್ಟಿ, ದೇವೇಗೌಡರ ಪಾರ್ಟಿ ಈ ಸಲ ಪುನರುಜ್ಜೀವನಗೊಳ್ತದನ, 19 ಹೆಚ್ಚಿಗೆ ಗೆಲ್ತದನ, ಎಚ್ಚರಿಕೆ ಅವ್ರು ಬಯಸುವಂಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರ. ನಾಳೆ ತುಂಬ ಚರ್ಚೆ. ಆದರೆ JDS ಮಾತ್ರ ಜೋರ್ದಾರಾಗಿ ತನ್ನ ಕೆಲಸವನ್ನು ಶುರು ಮಾಡಿದೆ. ಈಗಾಗಲೇ ಹಾಸನದಲ್ಲಿ ನೋಡಿದಿರಿ, ಮೈಸೂರಲ್ಲಿ ನೋಡ್ತಾ ಇದ್ದೀರಿ. ನಿಧಾನಕ್ಕೆ ಉತ್ತರ ಕರ್ನಾಟಕ ಮೇಲೂ ಕಣ್ಣಿಟ್ಟಿದ್ದಾರೆ, ಮಧ್ಯ ಕರ್ನಾಟಕ ಬಿಟ್ಟಿದ್ದಾರೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ, ಅದರಲ್ಲೂ ಮುಖ್ಯವಾಗಿ ಇದೇ 27ಕ್ಕೆ ವಿಜಯಪುರದಲ್ಲೇ ದೊಡ್ಡ ಸಮಾವೇಶ ಮಾಡಬೇಕು. 25 ವರ್ಷ ಆದಂಥ ಸಂದರ್ಭದಲ್ಲಿ ಅನ್ನುವಂಥ ದಿಶೆಯಲ್ಲೇ ಅಲ್ಲಿ ದೊಡ್ಡ ಸಮಾವೇಶ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. 1,00,000ಕ್ಕೂ ಹೆಚ್ಚು ಜನರನ್ನು ಕೂಡಿಸ್ಬೇಕು ಅನ್ನೋಂಥ ಒಂದು ಯೋಜನೆ ಮಾಡಿದ್ದಾರೆ. ಇವೆಲ್ಲವೂ ಜೋರ್ದಾರ್ ನಡೆದಿದ್ದಾರೆ. ಹೀಗಾಗಿ ಯಾಕೆ ಎಷ್ಟು ತೀವ್ರ ಆದರೂ ಇವರು ಅಂತ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ BJPಯಲ್ಲಿಯೂ ಒಳ ಜಗಳ, ಕಾಂಗ್ರೆಸ್ನಲ್ಲೂ ಒಳ ಜಗಳ. ಇದ್ರ ಲಾಭ ಮಾಡ್ಕೊಳ್ಬೇಕು ಅನ್ನುವಂಥದ್ದು BJPಯಲ್ಲಂತೂ ಗೊತ್ತದೆ ನಿಮಗೆ. ಯಡಿಯೂರಪ್ಪ ವರ್ಸಸ್ ಅದರ್ಸ್ ಸತತ ಐತೆ ಈ ಕಾಳಗದ. ಕಾರ್ಯಕಾರಿಣಿ ಸಭೆ ನಡೆದಾಗ ಸಹಿತ ಈ ವಿರೋಧಿ ಬಣದವರು ಸಪ್ರೇಟ್ ಆಗಿದ್ರೂ ಸಹಿತ ಕಂಡು ಬರುವಂಥ ದೃಶ್ಯ ಆಗಿದೆ. ಹೀಗಾಗಿ ಅಲ್ಲಿ ಮೊದಲಿನ ಗಟ್ಟಿಗೆತನ ಉಳಿದಿಲ್ಲ, ಹೈಕಮಾಂಡ್ ಮಾತು ಅಲ್ಲಿ ನಡೀತಿಲ್ಲ, ಒಡೆದದು ಅನ್ನುವಂಥ ಮಾತು. ಇನ್ನು ಕಾಂಗ್ರೆಸ್ನ ಕೇಳುವಂಗಿಲ್ಲ, ಹಾಜಿರಪ್ಪ ಬೀದಿರಪ್ಪ, ನಾನು CM ಆಗಲೇಬೇಕು, DKC ನಾನು ಬಿಡೋದಿಲ್ಲ, ಸಿದ್ದು, ಇವರಿಬ್ಬರು ಮಧ್ಯ ತಿಕ್ಕಾಡಂತೆ ಇವತ್ತು ಇಡೀ ಕರ್ನಾಟಕ ಜನ ನೋಡಿ ಬೇಸತ್ತಿದ್ದಾರೆ. ಇದೇನಪ್ಪ ಈ ಜನ ಅಧಿಕಾರ ಕೊಟ್ಟಾಗ ಸರಿಯಾಗಿ ಉಪಭೋಗ ಮಾಡಲಿಕ್ಕೆ ಬರೋದಿಲ್ಲ, ಜನಕ್ಕೆ ಒಳ್ಳೇದು ಮಾಡಲಿಕ್ಕೆ ಏನೋ ಮಾಡಿದ್ರು ಒಳ್ಳೇದು ಒಂದಿಷ್ಟು, ಅದು ಸಹಿತ ಬಿಳಿ ಹಾಡಿನ ಕರಿ ಮಿಷಿನ್ಗೆ ಆಗಿಬಿಡ್ತಲ್ಲಪ್ಪ ಇದು ಅದು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜನಕ್ಕೆ ಬೇಜಾರಾಗಿದೆ ಇವತ್ತು ಈ ತಿಕ್ಕಾಟಗಳು. ಒಬ್ಬರಾದ್ಮೇಲೆ ಒಬ್ಬರು ದಿಲ್ಲಿಗೆ ಓಡೋದು ಬರೋದು, ಹೋಗೋದು ಬರೋದು. DKC ಅವರಂತೆ ಸಿಕ್ಕಾಪಟ್ಟೆ ದಿಲ್ಲಿ ಸುತ್ತಾಗಿ ಏನೋ ಇವತ್ತೊಂದು ಭರವಸೆ ಪಡ್ಕೊಂಡ್ಬಂದಿದ್ದಾರೆ, ನಾನು ಆಗ್ತೀನಿ ಅನ್ನೋದು ಭರವಸೆ ಪಡ. ಇದೇನೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಫೇಸ್ ನೋಡಿದಾರಲ್ಲ ಇವರು, ಅವ್ರ ವಿರೋಧಿಗಳು ಇದು ಕಾಂಗ್ರೆಸ್ನಲ್ಲಿದ್ದು ಅವ್ರು ಈಗ ಅವ್ರು ಶುರು ಮಾಡಿಬಿಟ್ಟಿದ್ದಾರೆ, ನಾವು ಆಗಬೇಕಾದ್ರೆ ಸಿದ್ದರಾಮಯ್ಯ ಇಳಿಸುವಂಗಿಲ್ಲ ಅಂತೇಳಿ ಬಂದಿದ್ದಾರೆ. ಸತೀಶ್ ಅವರಿಗೆ ಹೋಗ್ತಾ ಇದ್ದಾರೆ, ಓದ್ತದೆ ನೀವು ನೋಡಿದ್ರಿ. ಇವತ್ತಿನ ಅತ್ಯಂತ ದೊಡ್ಡ ಸುದ್ದಿ ಎಲ್ಲ ಕಡೆ ಅದು ಚರ್ಚೆ. ಚೆಕ್ಮೇಟ್ ಇಡ್ಲಿಕ್ಕೆ ಹೊರಟಿದ್ದಾರೆ DKCಗೆ ಅಂತ. ಯಾರ್ಯಾರು ಚೆಕ್ಮೇಟ್ ಇಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ಎಲ್ಲರೂ ಕೂಡ ಕಾಂಗ್ರೆಸ್ ಚೆಕ್ಮೇಟ್ ಇಡ್ತಾ ಇದ್ದಾರೆ. ಇದು ಭಾಳ ಮಹತ್ವದ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇರೋದು ಒಬ್ಬ ನಾಯಕ ಕರ್ನಾಟಕದಲ್ಲೇ ಇದ್ದಿದ್ರಲ್ಲೇ ನಮ್ಮ ಸಿದ್ದರಾಮಯ್ಯವರು, ಅವ್ರ ನಂತರದಲ್ಲೇ DKC ಅವರು, ಹಾಗೆ ಅವ್ರ ನಂತರದಲ್ಲಿ ಉಳಿದವ್ರು ಬರ್ತಾರೆ. ಆಮದು ಬೇರೆ. ಇನ್ನು ಇವತ್ತು ಕಾಂಗ್ರೆಸ್ ನಿಂತಿದ್ದೀರ ಕರ್ನಾಟಕದಲ್ಲೇ ಮುಖ್ಯವಾಗಿ ಇವರಿಬ್ಬರಿಂದ ಜೊತೆಗೆ ಇನ್ನು ಉಳಿದವ್ರಿಗೆ ಒಬ್ಬರಿಂದಂತೆ ಪಾರ್ಟಿ ಇರೋದಿಲ್ಲ, ಆಮದು ಬೇರೆ. ಅದೊಂದು ವ್ಯಕ್ತಿತ್ವದ ಅವ್ರಿಗೆ ಅದನ್ನು ಅಲ್ಗಳಿಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯದಾಗಿರ್ಬೋದು, DKC ಅವ್ರದ್ದಾಗಿರ್ಬೋದು. ಅದೇ ಕಾಲಕ್ಕೆ ಇತ್ತೀಚೆಗೆ ನಮ್ಮ ಅಹಿಂದದಲ್ಲೇ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಸಾಕಷ್ಟು ಯಶಸ್ವಿನೂ ಆಗಿದ್ದಾರೆ. ಇನ್ನೂ ಆಗಬೇಕಾಗಿದೆ, ಆ ಮದ್ದು ಬೇರೆ ಆಗ್ತಾರೆ. ಯಾಕಂದ್ರೆ ಅವರಲ್ಲಿ ಮುಖ್ಯವಾಗಿ ಇವತ್ತಿನ ರಾಜಕೀಯ ಬೇಕಾಗಿರುವಂಥ ಹಣ ಬಲ ಅಂತ ಅದ. ಅದೇ ಕಾಲಕ್ಕೆ ಜನರ ಸಮೀಪನೂ ಜನರ ಸಮಸ್ಯೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಅವರು ಇವತ್ತು ನಾವು ಒಬ್ಬರು ನಾಯಕರಪ್ಪ ಅನ್ನೋ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರಸಂಗದಲ್ಲೇ ಇವರೆಲ್ಲರಿಗೂ ಒಬ್ಬ ಮೇಲಿನ ನಾಯಕ ಅಂದರೆ ರಾಹುಲ್ ಗಾಂಧಿ ಅವರಿಂದಾಗಿಯೇ ಇವತ್ತೇನಾದರೂ ಕಾಂಗ್ರೆಸ್ 99 ಸೀಟುಗಳು ಮುಟ್ಟಿದ್ರೆ ಅವರ ಕಾರಣ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಪಾದಯಾತ್ರೆ ಜೊತೆಗೆ ಬಸ್ ಯಾತ್ರೆ ಮಾಡಿ ಕಾಂಗ್ರೆಸ್ ಹೊಸ ಜೀವ ಕೊಟ್ಟರು. ಇವತ್ತು ಕಾಂಗ್ರೆಸ್ ನಡೆಸ್ತಾ ಇದೆ, ನಮ್ಮಲ್ಲಿ ಜೀವಂತಿಗೆ ಅದಪ್ಪ ಅಂತೇಳಿ ಅದರ ನರ್ವ್ಸು ತೋರಿಸ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಈಗ ಜಗಳ ಶುರುವಾಗಿಬಿಟ್ಟದ ನಮ್ಮ ಸಿದ್ದರಾಮಯ್ಯರಿಗೆ, DKC ಅವ್ರಿಗೆ. ಮತ್ತು ಜಗಳ ಶುರು ಅನ್ನೋದು ಕೇಳ್ತೀರಿ ನಾವು, ಸುದ್ದಿದು ಜನ ಸುದ್ದಿ ಅದ ರೀ. ಮತ್ತು ನಮ್ಮ ಪತ್ರಕರ್ತರಿಗೆ ಆಗಿರ್ಬೋದು, ಅಥವಾ BJP ಅಂತ ವಿರೋಧ ಪಕ್ಷದ ನಾಯಕ ಆಗಿರ್ಬೋದು, ಅಥವಾ JDS ವಿರೋಧ ಪಕ್ಷದ ನಾಯಕ ಆಗಿರ್ಬೋದು, ಇದು ಬೆಳೀಲಿ ಅನ್ನುವಂಥದ್ದನ್ನು ಅವ್ರ ಅಭಿಲಾಷೆ. ಯಾಕಂದ್ರೆ ಅವ್ರು ಎಷ್ಟು ಜಗಳದಾರ ಅಷ್ಟು ಇವ್ರಿಗೆ ಲಾಭ. ಆದರೆ ದುರಂತ ಏನಪ್ಪ ಅಂದರೆ BJPನೂ ಒಳ ಜಗಳ ಜೋರಿದ್ದಾವೆ, ಭಾಳ ತಿಕ್ಕಾಟದ ಒಂದಕ್ಕೊಂದು. ಒಬ್ಬರು ಕಂಡ್ರೆ ಒಬ್ಬರು ಆಗೋದಿಲ್ಲ. ಅದರಾಗ ಯತ್ನಾಳ್ ಸುದ್ದಿ ಅಂತ ಗೊತ್ತಿಲ್ಲ. ಯತ್ನಾಳ್ರಂತೆ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡಿದವರು, ಅವ್ರ ಜೊತೆ ಇನ್ನಷ್ಟು ಜನ ಇದ್ದಾರೆ. ಈಗಾಗಲೇ ಅದು ಗೊತ್ತಿದ್ದ ವಿಷಯ ಅದು. ಅವರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲೂ ಅಷ್ಟು ಹೇಳ್ಕೊಳ್ಳೋಂಥ ಪ್ರಬಲವಾದ ಹೋರಾಟ ಕಾಣ್ತಾ ಇಲ್ಲ. ಈಗೇನೋ ಕಾರ್ಯಕಾರಿಣಿ ಸಭೆ ಕೊನೆಗೆ ಬಂದು ಸಿದ್ದರಾಮಯ್ಯ ನಮ್ಮ ಯಡಿಯೂರಪ್ಪ ಕೈಯಲ್ಲಿ ಅಧಿಕಾರ ಕೊಟ್ಟು ನಡೆಸ್ರಿ ಅಂತೇಳಿ ಮತ್ತೊಂದು ಅವ್ರ ಜೊತೆಗೆ 3 ಮಂದಿನ ಕೂಡಿಸ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ರಿ. ಅಶೋಕ್ ಅವ್ರನ್ನ, ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಜೋಡಿಸಲು ಬಿಟ್ಟಿದ್ದಾರೆ.
ಈ ಪ್ರಯತ್ನ ಇನ್ನು ಎಲ್ಲಿ ತನಕ ಯಶಸ್ವಿ ಆಗ್ತಿದ್ದು ನೋಡ್ಬೇಕು. ಈ ನಡುವನ್ನು ನಮ್ಮ ಯತ್ನಾಳು ವಿಶೇಷವಾಗಿ ಶಾಕ್ ಆಗಿ ಇನ್ನೇನಾದರೂ ಹಾದಿ ಹಿಡಿಬೇಕಪ್ಪ ಅಂತೇಳಿ ಅವ್ರಿಗೆ ಗೊತ್ತದ ಏನಪ್ಪ ಅಂದ್ರೆ ಅವ್ರು ಹೇಳುವಂಥ ಏನು JCB ಪಕ್ಷ ಕಟ್ಟೋ ಸುಲಭಿಲ್ಲ ಅಂತೇಳಿ. ಅದಕ್ಕೆ ಇದ್ದ ಪಕ್ಷದಲ್ಲಿ ಯಾವುದಪ್ಪ ಕಾಂಗ್ರೆಸ್ನಂತೆ ಹೋದ್ರೆ DK ಶಿ ಅವರು ವಿರೋಧ ಮಾಡ್ತಾರೆ, ಅಲ್ಲಿ ಸಾಧ್ಯ ಇಲ್ಲ. ನಮ್ಮ ಬ್ಯಾಳೆಲ್ಲಿ ಬೇಯ್ತೈತಿ JDS ಒಳಗೆ. JDS ಸ್ವಲ್ಪ ಇವತ್ತು ಹೊರಗಿನವರ ನಾಯಕತ್ವ ಕಡಿಮೆ ಅದ. ತಾವು ಒಬ್ಬ ಉತ್ತರ ಕನ್ನಡದ ಲಿಂಗಾಯತರು, ಜೊತೆಗೆ ಬಿಜಾಪುರದವರು, ವಿಜಯಪುರದವರು, ಅಲ್ಲಿ ಸಾಕಷ್ಟು ಹಿಂದೂ ಮುಸಲ್ಮಾನ್ ಕದಲಾಡಿಸಿ ಹೆಸರು ಮಾಡಿಕೊಂಡು ಒಬ್ಬ ಶಾಸಕರಾದವರು. ಈ ಎಲ್ಲ ದಿಶೆಯಲ್ಲೇ ಅವರು ಸಹಿತ ಅಲ್ಲೇ HDK ಅವ್ರಿಗೆ ಭೇಟಿಯಾಗಿ ಏನು ಮಾತು ನಡೆಸಿದ್ದಾರೆ, ಸುದ್ದಿಗಳಿದ್ದಾವೆ. ಹೀಗಾಗಿ ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಎಲ್ಲಿಲ್ಲದ ಪ್ರಯತ್ನವನ್ನು ಇವತ್ತು JDS ಮಾಡ್ತಾಯಿದ್ದಾರೆ. ಹೀಗಾಗಿ ಅವ್ರಿಗೆ ಏನಪ್ಪ ಜನರ ಮುಂದೆ ಹೇಳುವಂಥದ್ದು, ನಮ್ಮವರನ್ನು CM ಅಂದ್ರೆ ಕುಮಾರಸ್ವಾಮಿಗಳು CM ಆಗ್ತಾರೆ, ದೇವೇಗೌಡರು ಅವ್ರ ಜೊತೆಗೆ ಇರ್ತಾರೆ. ಜನರಿಗೆ ಅವರಿಬ್ಬರ ಮೇಲೆ ಒಂದೇನೋ ನಂಬಿಕೆ ಕಳಕಳಿ ಅದಂತೆ ಅವ್ರು ತಿಳ್ಕೊಂಡಿದ್ದಾರೆ. ಹೀಗಾಗಿ HDK ಅವರು CM ಆಗ್ತಾರೆ ಅಂತೇಳಿ ಆ ದಿಶೆಯಲ್ಲಿ ತಮ್ಮ ಸಂಘಟನೆ ಜೋರು ಮಾಡ್ತಾ ಇದ್ದಾರೆ. ಇವತ್ತು ಅವರು ಮತ್ತು ಅವ್ರಿಗೂ ಅನಿವಾರ್ಯ ಅದ, ಅಸ್ತಿತ್ವದ ಪ್ರಶ್ನೆ ಅದ, ಈ ಸಲ ತೋರಿಸಲೇಬೇಕಾಗಿದೆ. ಅಟ್ಲೀಸ್ಟ್ ಒಂದು 50 ತನಕ ಗೆದ್ದರೆ, 50 MLAಗಳನ್ನ ಗೆದ್ದರೆ ನಾವು CM ಆಗ್ಬೋದು ಅನ್ನೋದು ಅವ್ರ ಕನಸದ. ಅದಕ್ಕಾಗಿ ಅವ್ರಿದ್ದಂಥವ್ರು ಹಿಂದೊಮ್ಮೆ ಸಿದ್ದರಾಮಯ್ಯರಿದ್ದಾಗ ಒಂದು 58-59 ಸೀಟ್ ಬಂದಿದ್ದಲ್ಲ, ಆ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ಅದಕ್ಕೆ ಈಗಾಗಲೇ ಮೈಸೂರು ಸುತ್ತಮುತ್ತ ಹಾಸನ ಅಲ್ಲಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿ ಜನರಿಗೆ ಭೇಟಿ ಆಗೋ ಪ್ರಸಂಗ ಮಾಡ್ಕೊತ ನಿಖಿಲ ಸ್ವಾಮಿಗಳು ಸಹಿತ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದಾರೆ. ವಯಸ್ಸದ, ಸಣ್ಣವ್ರು ಅದಾರ, ಎಲ್ಲ ಕಡೆ ಹೋಗೋದು, ಭೇಟಿ ಆಗೋದು, ಯಂಗ್ನೆಸ್ ಅದ, ಜನರಿಗೆ ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು, ಸಾಧ್ಯಷ್ಟು ವಿರೋಧಿಗಳನ್ನ ಟೀಕೆ ಮಾಡೋದು ಎಲ್ಲ ನಾವು ನೋಡ್ತಾ ಇದ್ವಿ. ಒಂದೊಂದು ಸತ್ಯ ಯಾವ 3 ಪಕ್ಷ ಅವ ಏನಪ್ಪ ಅಂದ್ರೆ ನಮ್ಮವ್ರು ಆಗಬೇಕು, ಮತ್ತು ಯಾರಿಲ್ಲ ಕುಟುಂಬ ರಾಜಕಾರಣ ಎಲ್ಲ ಪಕ್ಷಗಳು ಅದ. ಅದು ಒಂದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯರಿಗೆ ಆ ಪ್ರಮಾಣದಲ್ಲಿ ಮಗ, ಹಿಂದಿನ ಮಗ ಏನಾಗ್ತಿದ್ರು ಗೊತ್ತಿಲ್ಲ, ಮೊದಲೇ ಮಗ, ಬಟ್ ಇವ್ರು ಎರಡನೇದ್ರಿಗೆ ಅಷ್ಟು ಆಸಕ್ತಿ ಇದ್ದಂಗೆ ಕಾಣೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯರಿಗೆ ನಾವು ಈ ಕುಟುಂಬ ರಾಜಕಾರಣದ ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಉಳಿದವ್ರಿಗೆ ಮಾತ್ರ ಸಾಧ್ಯತೆಗಳಿದ್ದಾವೆ, ಇಲ್ಲಂತಲ್ಲ. ಹೀಗಾಗಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ಈ ನಮ್ಮ JDSಗೆ ಇಲ್ಲಿ ಒಳಗಿನ ತಿಕ್ಕಾಟಿಲ್ಲ. ಯಾಕೆಲ್ಲ ಮಂದಿ ಇದ್ದಾರೆ, ಯಾರು ಜೊತೆ ತಿಕ್ಕಾಡೋದ್ರಿ, ಅದು ಒಂದು ಬೆನಿಫಿಟ್. ಈಗ ಅದಕ್ಕೆ ಇವತ್ತು ಅವ್ರು ಖುಷಿ ಪಡ್ತಿರ್ಬೋದು, ನಾವು ಕುಟುಂಬ ರಾಜಕಾರಣ ಮಾಡ್ಕೊಂಡು ಚಲೋ ಆಯ್ತಪ್ಪ ಅಂತೇಳಿ. ಯಾಕಂದ್ರೆ ಜಗಳ ನಮ್ಮೊಳಗೆ ಇರ್ತದೆ, ನಮ್ಮೊಳಗೆ ಯಾರೊಬ್ಬರು ತಾದ ಮನೆ 5 ದಿನ ಅದು ಮುಗೀತು. ಈಗ ಹೊರಗಿನವ್ರಿದ್ರೆ ಜಗಳಕ್ಕೆ ಹೊರಗೆ ಸುದ್ದಿ ಶುರು ಹೋಗಕ್ಕೆ ನಮ್ಮಲ್ಲಿ ಎಷ್ಟು ತಿಕ್ಕಾಟಿದ್ರು ನಮ್ಮೊಳಗೆ ಇರ್ತೈತಪ್ಪ ಕುಟುಂಬದಪ್ಪ, ಆಗಿರ್ಬಿಡಪ್ಪ ತಮ್ಮದಾನೋ, ಅಣ್ಣದಾನೋ, ಅಜ್ಜದಾನೋ, ಅಪ್ಪದಾನೋ, ಹೀಗಾಗಿ ಹೊಂದಾಣಿಕೆ ಆಗ್ತೈತಿ ಅಂತ ಅವ್ರು ಖುಷಿ ಒಳಗಿದ್ದಾರೆ. ಅದಕ್ಕೆ ಅವರು ಇದ್ದ ಶಕ್ತಿ ಎಲ್ಲ ಹಾಕಿ ಕಾರ್ಯಕರ್ತರು ಕೂಡಿಸ್ತಾ ಇದ್ದಾರೆ, ಎಲ್ಲ ಕಡೆ ವರ್ಕರ್ಸ್ ತೊಗೋತಾ ಇದ್ದಾರೆ, ವರ್ಕರ್ ಭೇಟಿ ಆಗ್ತಾಯಿದ್ದಾರೆ, ಮಾಡ್ರಪ್ಪ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು 2022 ನಾವು CM ಅಪ್ಪ ಅನ್ನೋ ಗುರಿ ಇಟ್ಕೊಂಡು ಸುಳ್ಳು ಉಳಿಸಿದ್ದಾರೆ. ಅದಕ್ಕೆ BJP ಹೈಕಮಾಂಡ ಯಾರೂ ಹಾದಿ ಬೀದಿಯಲ್ಲಿ ಮಾತಾಡೋ ಹಾಗಿಲ್ಲ ಅಂತೇನೋ ಪರಮಾನು ಹೊಡಿಸಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಕೇಳಬೇಕಲ್ರಿ, ಅವ್ರು ಇನ್ನೊಂದು ಪಕ್ಷ, ನಾವು ಸ್ವಂತ ಪಕ್ಷ ನಾವು ಹೇಳ್ಕೊಳ್ಳೋರು ಅಂತಂದ್ರೆ ಯಾರು ಮಾಡಲಿಕ್ಕೆ ಸಾಧ್ಯದ. ಅದಕ್ಕೆ ಒಂದು ಹಾವು ಬಿಟ್ಟಿದ್ದಾರೆ, ಯಾರು ಹೆಚ್ಚು ಆರಿಕೆ ಹಾಕಲ್ಲ ಅವ್ರ ಪೈಕಿ ಒಬ್ಬ CM ಆಗಲಿ. 113 ಒಳಗೆ ಯಾರು ಮ್ಯಾಕ್ಸಿಮಮ್ ಆಗ್ತಾರೆ, ಹೆಚ್ಚು ಯಾರು ಹಾಕ್ತಾರ ಅವರು CM, ಉಳಿದವರು ಉಪಮುಖ್ಯಮಂತ್ರಿ ಮಾಡೋದು, ಒಂದು 4-5 ಪೋಸ್ಟ್ ಹೋಗಲಿ. ಯಾಕಂದ್ರೆ ಅಧಿಕಾರ ಮಾಡ್ಬೇಕೈತಿ. ಮತ್ತು ಈಗ ಹೆಂಗೋ ಅಡಕೋದ್ನಾಗ ಸಿಕ್ಕದ ಕಾಂಗ್ರೆಸ್, ಈ ಗಜ್ಜಿನೊಳಗೆ ಕಾಂಗ್ರೆಸ್ನ ಹಣದ ಬಿಡೋಣ ಅನ್ನುವಂಥ ವಿಚಾರ. ಅದೇನೋ ಆಗಲಿ, ಇದು ಅಂದ್ಕೊಂಡಂಗೆ ಆಗ್ತದಲ್ಲ ಸುಲಭವಾಗಿ ಅನ್ನೋದು ಒಂದು ಪ್ರಶ್ನೆ ಅದ. ಮತ್ತು ಯತ್ನಾಳಂತ ಈಗಾಗಲೇ ಬಿಜಾಪುರದವರು ಅವರು ಏನು ಆಯ್ಕೆ ಆದವರು ಶಾಸಕರದಾರ, JDS ಏನೋ ಟಿಕೆಟ್ ಸಿಗ್ತಂದ್ರೆ ಅವ್ರಿಗೆ ಇನ್ನೊಂದು ಸಗಲ ಆಗ್ತದಂತ ಅಲ್ಲಿ ಲೆಕ್ಕಾಚಾರ. ಯಾವ ಲೆಕ್ಕಾಚಾರ ಇದ್ದರೂ ಜನನೂ ನೋಡ್ತಾ ಇದ್ದಾರೆ, ಯಾರು ಏನು ಎಂತು ಅಂತೇಳಿ ಯಾರು ಆಗ್ತಾರೆ ಆಗಲಿ. ಬಟ್ ಇವತ್ತು HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಕನಸು ಕಾಣ್ತಾ ಇದ್ದಾರೆ, ಮತ್ತು ನಮ್ಮ ಏನು ಸಿದ್ದರಾಮಯ್ಯರಂತೆ ಅದನ್ನು ವಾಸ್ತವನ ಮುಖ್ಯಮಂತ್ರಿ ಇದ್ದರೂ ಇನ್ನೂ ಬಿಡಾಕ್ತಾ ಇರಲ್ಲ. DK ಶಿ ನಾವು ಅಗಾವರತ್ ಅವರು ಗುದ್ದಾಡಲಿಕ್ಕೆ ಹೆಚ್ಚಿದ್ದಾರೆ. ಹೀಗಾಗಿ ಒಟ್ಟು ಇಡೀ ರಾಜ್ಯದ ರಾಜಕೀಯ ಗೊಂದಲಮಯ ಆಗಿಬಿಟ್ಟಂತೆ. ಈ ಗೊಂದಲದಾಗ ಯಾರು ಲಾಭ ಮಾಡ್ಕೋಬೋದು ಅನ್ನೋದು ಇವತ್ತಿನ ಚರ್ಚಾ ವಿಷಯ. ಆದರೆ ಒಂದಂತೂ ಖರೆ, JDSನಲ್ಲೇ ಭಿನ್ನ ಮತ ಇಲ್ಲ, ಆದರೆ ಶಕ್ತಿ ಇಲ್ಲ. ಇಡೀ ರಾಜ್ಯ ತುಂಬ ಎಲ್ಲ ಹರಿದಾರೆ, ಎಲ್ಲ ಕಡೆ ತನ್ನ ನರವುಗಳನ್ನು ಗಟ್ಟಿ ಮಾಡಿಕೊಂಡು ಆರಿಸಿ ಬರಬೇಕು ಅನ್ನೋಂಥದ್ದು. ಯಾಕಂದ್ರೆ 100-500 ಸೀಟ್ಗಳನ್ನು ಗೆಲ್ಲೋದು ಅಲ್ಲಿ ಸುಲಭದ ಮಾತಲ್ಲ. ಎಂಥ ಒಗ್ಗಟ್ಟಾಗಿದ್ದಾಗ 58ಕ್ಕೂ ನಿಂತಿತ್ತು. ಈ 113 ಅಂತೆ ಭಾಳ ದೂರದ ಮಾತು. ಆದರೆ CM ಆಗೋದಕ್ಕೆ ಸಾಧ್ಯದ 50 ಮೇಲೆ ಆದ್ರೆ ಅನ್ನುವಂಥ ಒಂದು ಅವ್ರದ ಒಂದು ಬಲವಾದ ನಂಬಿಕೆ. ದೇವೇಗೌಡರು ಸಹಿತ ಸಾಕಷ್ಟು ರಾಜಕಾರಣದಲ್ಲಿ ತಿಳಿದವರು ಇದ್ದಾರೆ, ಬುದ್ಧಿವಂತರಿದ್ದಾರೆ, ಬೆರಿಕೆ ಇದ್ದಾರೆ, ಅನುಭವಿಸ್ತಿದ್ದಾರೆ. ಹೀಗಾಗಿ ಅವ್ರದ್ದು 50-60 ಹುಡುಕಾಟ ನಡೆದ. ಉತ್ತರ ಕರ್ನಾಟಕದ ಒಂದು 15-20, ದಕ್ಷಿಣ ಕರ್ನಾಟಕದಲ್ಲಿ ಅದು 30-40 ಆದರೆ ಒಂದು 50-60 ಆಗ್ತಾ ಹೋಗೋದು ಕನಸು ಕಾಣ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮುಖ್ಯಮಂತ್ರಿ HDK ನಮ್ಮಣ್ಣ ಕುಮಾರಣ್ಣ ಅಂತ ಕೂಗಳು ಎಲ್ಲ ಕಡೆ ಜೋರು ಹೇಳಿದ್ದಾರೆ. ಮತ್ತು ಕಾರ್ಯಕರ್ತರು ಮತ್ತು ವಿರೋಧನ ಪ್ರಚಾರ ಪ್ರಸಾರ
ಇದ್ರಾಗ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ 2022 ವೇಟ್ ಮಾಡೋಣ. ಅಲ್ಲಿವರೆಗೆ ಕಾಂಗ್ರೆಸ್ಸಿಗರು ಏನು ಮಾಡ್ತಾರೆ, ಬಿ ಜೆ ಪಿಯವ್ರು ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ CM ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ನಮ್ಮ ಕುಮಾರಸ್ವಾಮಿ CM ಆಗ್ತಾರಾ ನೋಡೋಣ ಏನಾಗ್ತದೆ ಅಂತೇಳಿ. ಈಗ ಶುರು ಆಗ್ಯದ ಆರಂಭ, ಅಂತ್ಯ ಏನಾಗ್ತದೆ 2022 ಗೊತ್ತಾಗುವಂತ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಆದಾಗ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.